ಭಾರತದಲ್ಲಿ ಸ್ನೀಕರ್ಸ್ ಅಂದರೆ ನೈಕಿ, ಅಡಿಡಾಸ್, ಪೂಮಾ ಈ ಬ್ರ್ಯಾಂಡ್ಸೇ ನೆನಪಾಗುತ್ತಿತ್ತು. ಆದರೆ ಇಂದು ಒಂದು ಭಾರತೀಯ ಸ್ಟಾರ್ಟ್ಅಪ್ ಇದೇ ಜೈಂಟ್ಸ್ಗೆ ಸವಾಲು ಹಾಕುತ್ತಿದೆ. ಅದರ ಹೆಸರು ಕಾಮ್ಯಾಟ್. ಹೀಗೆ ಬನ್ನಿ ಅನ್ಫೋಲ್ಡ್ ಮಾಡೋಣ. ಹಲವು ವರ್ಷಗಳ ಕಾಲ ಭಾರತದ ಸ್ನೀಕರ್ ಮಾರ್ಕೆಟ್ ವಿದೇಶಿ ಬ್ರ್ಯಾಂಡ್ಗಳದ್ದೇ ಆಗಿತ್ತು. ಆದರೆ ಭಾರತೀಯ ಯುವಕರಿಗೆ ವಿಭಿನ್ನ ಡಿಸೈನ್, ಪ್ರೀಮಿಯಂ ಕ್ವಾಲಿಟಿ ಮತ್ತು ಭಾರತೀಯ ಬ್ರ್ಯಾಂಡ್ ಬೇಕಿತ್ತು. ಇದೇ ಅವಕಾಶವನ್ನು ಕಾಮ್ಯಾಟ್ ಕಂಡಿತ್ತು. ಕಾಮ್ಯಾಟ್ ಕೇವಲ ಶೂಸ್ ಮಾರಲು ಬಂದಿರಲಿಲ್ಲ, ಒಂದು ಬ್ರ್ಯಾಂಡ್ ಕಟ್ಟಲು ಬಂದಿತ್ತು. ಬೋಲ್ಡ್ ಡಿಸೈನ್ಸ್, ಲಿಮಿಟೆಡ್ ಕಲೆಕ್ಷನ್ಸ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇವೆಲ್ಲದರ ಮೇಲೆ ಹೆಚ್ಚಿನ ಗಮನ ನೀಡಿತು. ಅದಕ್ಕೆ ಯುವಕರು ಈ ಬ್ರ್ಯಾಂಡ್ ಕಡೆ ಆಕರ್ಷಿತರಾದರು. ಕಾಮ್ಯಾಟ್ನ ದೊಡ್ಡ ಶಕ್ತಿ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲ, ಸೋಷಿಯಲ್ ಮೀಡಿಯಾ, ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ ಮತ್ತು ಕಮ್ಯುನಿಟಿ. ಪ್ರತಿಯೊಂದು ಹೊಸ ಡ್ರಾಪ್ ಒಂದು ಈವೆಂಟ್ ಆಗಿ ಬದಲಾಯಿತು. ಜನರು ಶೂಸ್ಗಾಗಿ ಕಾಯಲು ಆರಂಭಿಸಿದರು. ಇಂದು ಕಾಮ್ಯಾಟ್ ಇನ್ನೂ ಒಂದು ಸ್ಟಾರ್ಟ್ಅಪ್, ಆದರೆ ಭಾರತೀಯ ಸ್ನೀಕರ್ ಇಂಡಸ್ಟ್ರಿಯಲ್ಲಿ ತನ್ನದೇ ಗುರುತು ಮೂಡಿಸಿದೆ. ಮುಂದಿನ ಪ್ರಶ್ನೆ, ಕಾಮ್ಯಾಟ್ ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತದೆಯೇ? ನೈಕಿ, ಅಡಿಡಾಸ್ ಇಂತಹ ಜೈಂಟ್ಸ್ಗಳ ನಡುವೆ ಒಂದು ಭಾರತೀಯ ಬ್ರ್ಯಾಂಡ್ ತನ್ನ ಸ್ಥಾನವನ್ನು ನಿರ್ಮಿಸಿಕೊಳ್ಳುತ್ತಿದೆ. ಅದು ಕಾಮ್ಯಾಟ್. ಮುಂದಿನ ಅಧ್ಯಾಯ ಹೇಗಿರಲಿದೆ? ಸಮಯವೇ ಉತ್ತರ ಹೇಳಲಿದೆ. ಪ್ರತಿ ಪ್ರಶ್ನೆಯು ಒಂದು ಉತ್ತರದ ಪ್ರಯಾಣ. ಆ ಪ್ರಯಾಣ